ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಟ್ಯಾಟಿಂಗ್ದು ಟೆಸಲ್ಸ್ ತೋರಿಸ್ತೀನಿ. ಇದು ಅಂದರೆ ಎರಡು ಡಿಸೈನು ಸೇರಿ ಒಂದು ಡಿಸೈನ್ ಟ್ಯಾಟಿಂಗ್ ಮಾಡಿ ಸ್ವಲ್ಪ ಬ್ರೈಡಲ್ ಆಗಿರುತ್ತೆ. ಬಟ್ ನಾನಿಲ್ಲಿ ಒಂದು ಟ್ರಯಲ್ ಮಾಡಿದ್ದೀನಿ, ಅದಕ್ಕೆ ವಿತೌಟ್ ಬೀಡ್ ಹಾಕಿದ್ದೀನಿ. ಈಗ ನಾನು ನಿಮಗೆ ಬೀಡ್ ಹಾಕಿ ಹೇಗೆ ಅದು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ಬೀಡಿದು ಸ್ಮಾಲ್ ಬೀಡು 0 ಸೈಜು ಇದಕ್ಕೆ ಹೇಗೆ ಏರಿಸ್ಕೊಂಡಿದ್ದೀನಿ ಅಂದರೆ, ನೋಡಿ, ಮೂರು ಸಣ್ಣ ಒಂದು ದೊಡ್ಡದು ಬೀಡು, 3 ಸಣ್ಣ ಬೀಡು, ಒಂದು ದೊಡ್ಡದು ಬೀಡು ಕಾಣಿಸ್ತಾ ಇದೆ. ಈ ಥರ ನಾನು 3 ಟೈಮ್ಸು ಸ್ಮಾಲ್ ಬೀಡ್ ಏರಿಸ್ಕೊಂಡಿದ್ದೀನಿ. ಇನ್ನು 2 ಟೈಮ್ಸು ಸಿಂಗಲ್ ಬೀಡು ದೊಡ್ಡದು, ಯೂಶ್ವಲಿ ನಾನು ಯೂಸ್ ಮಾಡ್ತೀನಲ್ವ ಅದು. ನೆಕ್ಸ್ಟು ಮತ್ತೆ ಅದು 3 ಟೈಮ್ಸ್ ಆದಮೇಲೆ ಮತ್ತೆ ಇದು 4 ಬೀಡ್ಸ್ ಏರಿಸ್ಕೊಂಡಿದ್ದೀನಿ. ಒಟ್ಟು ಟೋಟಲ್ಲು ನೋಡಿ, ಇದು 4 ಮತ್ತು ಇದು ಸ್ಮಾಲ್ ಬೀಡು 3 ಹತ್ರ ಮತ್ತು ಅದು 2 ಹತ್ರ, ಈ ಥರ ಒಟ್ಟು 6 ಬೀಡು, 6 ಪೆಟಲ್ಸ್ಗೆ ಮತ್ತು 3 ಪೆಟಲ್ಸ್ಗೆ ಒಟ್ಟು 9 ಪೆಟಲ್ಸ್ ಬರುತ್ತೆ. ಇಲ್ಲಿ ಈ ಥರ ಬೀಡ್ ಏರಿಸ್ಕೊಂಡಿದ್ದೀನಿ. ನೀವು ಈ ಬೀಡ್ ಬದಲು ಬೇಕಾದ್ರೆ ಬೇರೆ ಬೀಡ್ ಯಾವುದಾದ್ರೂ ಏರಿಸ್ಕೋಬೋದು. ಸ್ಯಾರಿಗೆ ಸೂಟ್ ಆಗುವಂಥದ್ದು ಕ್ರಿಸ್ಟಲ್ ಬೀಡು ಸ್ಮಾಲ್ ಸೈಜು ಏರಿಸ್ಕೋಬೋದು. ನಾನೀಗ ಸದ್ಯಕ್ಕೆ ಈ ಥರ ಇದನ್ನು ಏರಿಸ್ಕೊಂಡು ನಿಮಗೆ ಹೇಗೆ ಇದು ಪೆಟಲ್ಸ್ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಇದು ಹಾಫ್ ಲೋಟಸ್ ಇದೆ ಮತ್ತು ಫುಲ್ ಮೇಲ್ಗಡೆ ಫುಲ್ಲು 6 ಪೆಟಲ್ಸ್ ಫ್ಲವರ್ಸ್ ಇದೆ. ಇದು ವಿತೌಟ್ ಬೀಡ್ ಹಾಕಿದ್ದೀನಿ. ಈ ಥರ ಮಧ್ಯಕ್ಕೊಂದು ಕ್ರಿಸ್ಟಲ್ ಹಾಕಿದ್ದೀನಿ. ಈಗ ಇಲ್ಲಿಗೆಲ್ಲ ಬೀಡನ್ನು ಆ್ಯಡ್ ಮಾಡಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದು 3 ಪೆಟಲ್ಸ್ ಹಾಕಿದ್ದೀನಿ ಕೆಳಗಡೆ, ಮೇಲ್ಗಡೆ 6 ಪೆಟಲ್ಸ್ ಇದೆ, 9 ಪೆಟಲ್ಸ್ ಆಯಿತು. ನೋಡಿ, ಇದು 4 ಪೆಟಲ್ಸ್ ಹಾಕಿದ್ದೀನಿ. ಈ 4 ಪೆಟಲ್ಸ್ ಹಾಕಿದ್ರೆ ಸ್ಮಾಲ್ ಪೆಟಲ್ಸು 1 ಬರುತ್ತೆ ಎಕ್ಸ್ಟ್ರಾ. ಇದು ಸ್ಟಿಚ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಆವಾಗ ನಾವು ಇಲ್ಲಿಗೆ ಬಿಗ್ ಬೀಡ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೋದು ಇಲ್ಲಿಗೆ. ಮತ್ತು ಇಲ್ಲಿಗೂ ಬೀಡನ್ನು ಏರಿಸ್ಕೊಂಡು ಸ್ಯಾರಿ ಜಿಗ್ಸಾಗಿ ಸ್ಟಿಚ್ ಮಾಡ್ಕೋಬೋದು. ಇದು ಒಂಥರ ಲುಕ್ಕು. ನೀವು ಬೇಕಾದ್ರೆ 4 ಪೆಟಲ್ಸು 3 ಪೆಟಲ್ಸು ಈ ಥರ ಹಾಕ್ಬೋದು. ಡಬಲ್ ಲೇಯರ್ ಫ್ಲವರ್ಸ್ ಇದು. ಸಿಂಗಲ್ ಟೆಸಲ್ಸ್ ಹಾಕಿದ್ರೆ ಸ್ಯಾರಿಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ಟೆಸಲ್ಸ್ ಅಂತಲೇ ಕರಿಬೋದು. ಬಟ್ ಇದು ನಾನು ಎರಡು ಇಲ್ಲಿ ವಿತೌಟ್ ಬೀಡ್ ತೋರಿಸಿದ್ದೀನಿ. ಈಗ ನಾನು ನಿಮಗೆ ಬೀಡನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ, ಯೂಶ್ವಲಿ ಫಸ್ಟ್ ಪೆಟಲ್ ಹಾಕ್ಬೇಕಾದ್ರೆ ನಾನು ಫಸ್ಟದು ಬಿಗ್ ಪೆಟಲ್ ಹಾಕ್ತೀನಿ. 3 ಬೀಡನ್ನು ಸೇರಿಸ್ಕೊತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೋಡಿ, ಸೇಮ್ ಪೆಟಲ್ಸ್ ಹಾಕಿ ನಾಟನ್ನು ಹಾಕೋಣ. ನಾಟನ್ನು ಕೌಂಟ್ ಮಾಡ್ಕೊಳ್ಳೋಣ. ಫಸ್ಟ್ 10 ಡಬಲ್ ನಾಟ್ ಹಾಕ್ತೀನಿ ನಾನು. 1 2 3 4 5 6 7 8 9 10. ಸ್ವಲ್ಪ ಟೈಮ್ ತೊಗೊಂಡಿದೆ, ಬಟ್ ನೋಡೋಕೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸ್ಯಾರಿಗೆ ಯಾರಾದರೂ ಟ್ಯಾಟಿಂಗು ಕೇಳಿದ್ರೆ ಈ ಥರ ಟೆಸಲ್ಸ್ ಹಾಕ್ಕೊಡ್ಲಾ ಅಂತ ಕೇಳಿದ್ರೆ ಸ್ವಲ್ಪ ನೀವು ಬೀಡನ್ನು ಏರಿಸ್ಕೊಳೋದ್ರ ಮೇಲೆ ಸ್ವಲ್ಪ ಹೈಲೈಟ್ ಮಾಡ್ಬೋದು ಈ ಟೆಸಲ್ಸ್ನ. ಬೀಡ್ ಬೇಡ ಅನ್ನೋರು ಇರ್ತಾರೆ, ಬೀಡ್ ಹಾಕಿ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡಿ ಅಂತ ಹೇಳೋರು ಇರ್ತಾರೆ ಕಸ್ಟಮರು. ಸೊ ಗ್ರ್ಯಾಂಡ್ ಲುಕ್ ಕೇಳೋರಿಗೆ ನೀವು ವೆರೈಟೀಸ್ ಬೀಡನ್ನು ಹಾಕಬೇಕು. ಬಟ್ ಹೆವಿ ಬೀಡ್ ಹಾಕ್ಬೇಡಿ, ತುಂಬ ದೊಡ್ಡ ಸೈಜ್ ಬೀಡ್ ಹಾಕ್ಬೇಡಿ. ಈ ಥರ ಚಿಕ್ಕ ಸೈಜೇ ಸಕ್ಕರೆ ಬೀಡು, ಕಲರ್ ಬೀಡು ಬರುತ್ತೆ, ಕ್ರಿಸ್ಟಲ್ ಬೀಡು ಬರುತ್ತೆ, ಆ ಥರದ ಯೂಸ್ ಮಾಡಿ ಹಾಕಿ. ಇಲ್ಲಿ 10 ಆಯಿತು. ಈಗ ಇಲ್ಲಿ ಒಂದು ಲೂಪನ್ನು ಬಿಟ್ಕೊತಿದ್ದೀನಿ. ಮತ್ತು ಇಲ್ಲಿ ನಾನೀಗ 6 ಡಬಲ್ ನಾಟ್ ಹಾಕ್ತಿದ್ದೀನಿ. 3 ಆಯಿತು. 4 5 6
6 ಆಯಿತು. ಈಗ ಈ ಬೀಡನ್ನು ಬಿಡ್ತಾಯಿದ್ದೀನಿ. ನೀವು ಟ್ಯಾಟಿಂಗ್ ವರ್ಕ್ ಮಾಡಬೇಕಾದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಖಂಡಿತ ಅರ್ಥ ಆಗಲ್ಲ ನೋಡಿ. ಬೀಡನ್ನು ಬಿಟ್ಬಿಟ್ಟು ಮತ್ತೆ ಸೇಮ್ 6 ಡಬಲ್ ನಾಟ್ ಹಾಕಬೇಕು. ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೇಸಿಕ್ ವೀಡಿಯೋಗಳನ್ನ ನೋಡಿ. ಈ ಟ್ಯಾಟಿಂಗ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 6 ಆಯಿತು. ಮತ್ತೆ ಒಂದು ಲೂಪನ್ನು ಬಿಡೋಣ. ಮತ್ತು 10 ಡಬಲ್ ನಾಟ್. ನಿಮಗೆ ನಾಟ್ ಹಾಕೋದು ಪ್ರತಿ ಸಲ ನಿಧಾನಕ್ಕೆ ತೋರಿಸಿದ್ರೆ ಟೈಮು ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಆಲ್ರೆಡಿ ನೋಡ್ತಿರೋರು ನಾಟ್ ಹಾಕೋದಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. 3 4 5 6 7 8 9 10. ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಕ್ಲೋಸ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ 3 ಪೆಟಲ್ಸ್ನ 3 ಬೀಡನ್ನು ಬಿಟ್ಟು ಈ ಥರ ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಮಾಲ್ ಬೀಡ್ ಹಾಕಬೇಕು. ಈ ಸ್ಮಾಲ್ ಬೀಡ್ ಹಾಕ್ಬೇಕಾದ್ರೆ ನೋಡಿ ಈ ಮೀಡಿಯಮ್ ಸೈಜ್ ಬೀಡನ್ನು ಸೇರಿಸ್ಕೊಳ್ಳೋಣ ಬೆರಳಿಗೆ. ನೀವು ಈ ಥರ ಏನಾದರೂ ಬೀಡನ್ನು ಬಿಟ್ಕೋಬೇಕಾದ್ರೆ ಈ ಥರ ನಾನು ಆಲ್ಟರ್ನೇಟ್ ಮಾಡಿಕೊಂಡು ನೀವು ಬೀಡನ್ನು ಸೇರಿಸ್ಕೋಬೇಕು ಥ್ರೆಡ್ಗೆ ಮುಂಚೆನೇ, ಎಲ್ಲೆಲ್ಲಿ ಯಾವ ಬೀಡ್ ಏರಿಸ್ಕೋಬೇಕು ಅಂತಂದು. ಈಗ ಮತ್ತೆ ಸೇಮ್ ಇಲ್ಲಿವರೆಗೂ ಹಾಕಬೇಕು. 10 ಡಬಲ್ ನಾಟ್. 2 3 4 5 6 7 8 9 10. ನೋಡಿ ಇಲ್ಲಿ 10 ಡಬಲ್ ನಾಟ್ ಆಯಿತು. ಈಗ ಈ ಬೀಡನ್ನು ಬಿಟ್ಕೊಳ್ಳೋಣ. ಬಿಟ್ಕೊಂಡು ಈ ಬೀಡನ್ನು ಫಸ್ಟು ಇಲ್ಲಿಗೆ ಬಿಟ್ಕೊಂಡು ಅನಂತರ ನಾವಿಲ್ಲಿ ಲಾಕ್ ಮಾಡೋಣ. ಈ ಲೂಪಲ್ಲಿ ಥ್ರೆಡ್ಡನ್ನು ಎಳ್ಕೊಂಡು ಲಾಕ್ ಮಾಡೋಣ. ಈಗ ಸೇಮ್ ಡಬಲ್ ನಾಟ್. 1 2 3 4 5 6 7 8 9 10. ನೋಡಿ 10 ಕಂಪ್ಲೀಟ್ ಆಯಿತು. ಇದು ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಇದು ಇಲ್ಲಿ ಹಾಕಿದ್ರೆ ಈ ಪೆಟಲ್ಸ್ ಇದ್ರ ಮೇಲೆ ಕೂರುತ್ತೆ, ಮಿಡಲಲ್ಲಿ ಬರುತ್ತಲ್ವ ನೋಡಿ ಈ ಥರ ಕಾಣುತ್ತೆ. ನೀವಿನ್ನೂ ಡಿಫ್ರೆಂಟಾಗಿರೋ ಸ್ಮಾಲ್ ಸೈಜ್ ಬೀಡಲ್ಲೇ ಹಾಕ್ಕೋಬೋದು. ಈಗ ಮತ್ತೆ ಈ ಪೆಟಲ್ ಹಾಕ್ಕೋಬೇಕು, ದೊಡ್ಡ ಪೆಟಲು. ಈಗ 3 ಬೀಡನ್ನು ಬಿಟ್ಕೊತಿದ್ದೀನಿ. ಟೆನ್ ಆಯಿತು ನೋಡಿ. 10 ಆದಮೇಲೆ ಮತ್ತೆ ಇಲ್ಲಿಗೆ ಲಾಕ್ ಮಾಡಬೇಕು. ಬಿಗ್ ಪೆಟಲ್ಸು ಸ್ಮಾಲ್ ಪೆಟಲ್ಸ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆನ ಲಾಕ್ ಮಾಡಬೇಕು. ಇದನ್ನು ಮೇಲೆತ್ತಿ ಈ ಪೆಟಲ್ಸ್ದು ಕೆಳಗಡೆ ಹೋಗಬೇಕು. ಹೇಳ್ಕೊಂಡು ಮತ್ತೆ 6 ಪೆಟಲ್ಸ್. ತ್ರೀ 4 5 6 ಆದಮೇಲೆ ಈ ಬೀಡನ್ನು ಬಿಟ್ಕೊಳ್ತೀನಿ. ಮತ್ತು ನಾಟ್ 6 ಡಬಲ್ ನಾಟ್. ಸಿಕ್ಸ್ ಆಯಿತು. ಈಗ ಒಂದು ಲೂಪ್ ಬಿಡೋಣ. ಇದು ಪೆಟಲ್ಸ್ ಜಾಯಿನ್ ಮಾಡೋಕ್ಕೆ. ಮತ್ತು 10 ಡಬಲ್ ನಾಟ್.
ನೋಡಿ ಇದು ಕಂಪ್ಲೀಟ್ ಆಯಿತು. ನೋಡಿ ನೀವು ಇಷ್ಟೇ ಬೇಕಾದ್ರೆ ಟೆಸಲ್ಸ್ ಹಾಕ್ಕೋಬೋದು. ಇಷ್ಟಕ್ಕೆ ಸ್ಟಾಪ್ ಮಾಡಿ ಇಲ್ಲಿಗೆ ಗಂಟು ಹಾಕ್ಬಿಟ್ಟು ಇಲ್ಲಿಗೆ. ಬಟ್ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ನೀವು ಸ್ಟಿಚ್ ಮಾಡಬೇಕು ಅಂದರೆ ನೀವು ಇಲ್ಲಿ ಲೂಪನ್ನು ಬಿಟ್ಕೋಬೇಕು. ಇಲ್ಲಿ 1 2 ನಾಟಾದಮೇಲೆ ಲೂಪ್ ಬಿಟ್ಕೊಂಡ್ರೆ ಎರಡೂ ಕಡೆ ನೀವು ಸ್ಟಿಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ಸಿಂಪಲ್ಲಾಗಿರುತ್ತೆ. ಈಗ ಮತ್ತೆ ಈ ಪೆಟಲ್ಸ್ ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಎರಡೆರಡು ಆಯಿತು. ಈಗ ಇನ್ನೊಂದು ದೊಡ್ಡ ಪೆಟಲ್ಸ್ ಹಾಕಬೇಕು. ಸ್ಮಾಲ್ ಬೀಡ್ ಬಿಟ್ಕೊತಾ ಇದ್ದೀನಿ. ಈ ಪೆಟಲ್ಸ್ ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ನಾರ್ಮಲ್ ಲೋಟಸ್ ಫ್ಲವರು ನಾನು ಹಾಕ್ತೀನಲ್ಲ ಯೂಶ್ವಲಿ 5 ಲೋಟಸ್ ಫ್ಲವರ್, ಅದೇ ಥರ ಈಗ 3 ಪೆಟಲ್ಸ್ ಹಾಕಿದ್ದೀನಿ. ಕೆಳಗಡೆ 3 ಪೆಟಲ್ಸು, ಮೇಲ್ಗಡೆ 2 ಪೆಟಲ್ಸು. ಈಗ ಇದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಮೇಲ್ಗಡೆ ಈ ಪೆಟಲ್ಸ್ ಇದೆಯಲ್ಲ 6 ಪೆಟಲ್ಸು, ಅದನ್ನು ಕಂಟಿನ್ಯೂ ಮಾಡಬೇಕು. ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಇಲ್ಲಿ ಈ ಪೆಟಲ್ಸ್ ಇವಾಗ ನೆಕ್ಸ್ಟ್ ಸ್ಮಾಲ್ ಪೆಟಲ್ಸ್ ಹಾಕ್ತೀವಲ್ಲ ಅದನ್ನು ಎಲ್ಲಿ ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ಬೀಡನ್ನು ಬಿಟ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜ್ ಬೀಡು. ನೋಡಿ ಇಲ್ಲಿ 10 ಡಬಲ್ ನಾಟ್ ಹಾಕಬೇಕಲ್ವಾ. ಸೇಮ್ ಫಸ್ಟ್ ಒಂದು ಸೈಡ್ 10 ಡಬಲ್ ನಾಟ್ ಹಾಕೋಣ. 3 4 5 6 7 8 9 10. ನೋಡಿ 10 ಆದಮೇಲೆ ಈ ಬೀಡನ್ನು ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಬೀಡನ್ನು ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಮೂವ್ ಆಗುತ್ತಲ್ವ ನೋಡಿ, ಥ್ರೆಡ್ಡನ್ನು ಚೆಕ್ ಮಾಡ್ಕೊಳ್ಳಿ, ಮೂವ್ ಆಗ್ತಿದೆ. ಈಗ ಮತ್ತೆ ಇಲ್ಲಿ 5 ಡಬಲ್ ನಾಟ್ ಹಾಕ್ತೀನಿ ನಾನು. 10 ಇದೆಯಲ್ಲ ಅದರಲ್ಲಿ ಅದಕ್ಕೂ ಮುಂಚೆ 5 ಹಾಕಿಬಿಟ್ಟು ಆನಂತರ ನೆಕ್ಸ್ಟ್ ಹಾಕ್ಕೋಬೇಕು. 2 3 4 5. ನೋಡಿ ಈ 5 ಆದಮೇಲೆ ಒಂದು ಲೂಪನ್ನು ಬಿಟ್ಕೊತಿದ್ದೀನಿ. ಮತ್ತು ಸೇಮ್ 5 ಡಬಲ್ ನಾಟು, ಆ ಕಡೆ 10 ಈ ಕಡೆ 10. ಅದರಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಹಾಕೋ 10ಗೆ ಒಂದು ಲೂಪನ್ನು ಬಿಡಬೇಕು ಮಿಡಲ್ಗೆ. ಕಂಪ್ಲೀಟ್ ಆಯ್ತಿದ್ದು, ಕ್ಲೋಸ್ ಮಾಡೋಣ. ನೋಡಿ ಈಗ ನೆಕ್ಸ್ಟ್ ಬರೀ ಈ ಪೆಟಲ್ಸ್ ಹಾಕಬೇಕು. ಬಿಗ್ ಪೆಟಲ್ಸ್ ಅಲ್ಲ, ಬರೀ ಸ್ಮಾಲ್ ಪೆಟಲ್ಲು. ಸ್ಮಾಲ್ ಪೆಟಲ್ ಇಲ್ಲಿ 3 ಆಗಿದೆ, ಇನ್ನು 3 ಬ್ಯಾಲೆನ್ಸ್ ಇದೆ. ಈಗ ಒಂದು ಬೀಡನ್ನು ಸೇರಿಸ್ಕೊಂಡು ಮತ್ತು ಸೇಮ್ ಸ್ಮಾಲ್ ಪೆಟಲ್ಲು, ಮತ್ತು ನೋಡಿ 5 ಡಬಲ್ ನಾಟ್. ಇಲ್ಲಿ 5 ಹಾಕಿ ಜಾಯಿನ್ ಮಾಡಬೇಕು. 1 2 3 4 5 ಹಾಕಿದ್ಮೇಲೆ ಜಾಯಿನ್ ಮಾಡೋಣ. ಮತ್ತು 5 ಡಬಲ್ ನಾಟ್, 5 ಆಯಿತು. ಒಟ್ಟು ಟೋಟಲ್ 10 ಆಯಿತು. ನೋಡಿ ಬೀಡನ್ನು ಬಿಟ್ಕೊತಿದ್ದೀನಿ. ಮತ್ತು 5 ಡಬಲ್ ನಾಟ್. ಫೈವ್ ಆದಮೇಲೆ ಒಂದು ಲೂಪ್. ಇಲ್ಲಿ ಲೂಪನ್ನು ಚಿಕ್ಕದಾಗಿ ಬಿಟ್ಕೊಂಡ್ರೆ ಬೆಟರು. ಜಾಸ್ತಿ ನಾವು ಗ್ಯಾಪ್ ಬಿಟ್ಟರೆ ಲೆಂತಿ ಸ್ವಲ್ಪ ಅಲ್ಲಿ ಗ್ಯಾಪ್ ಬ್ರಾಡಾಗಿ ಬರುತ್ತೆ. ಸೊ ಸ್ಮಾಲ್ ಲೂಪ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಲೂಪ್ ಆದಮೇಲೆ ಮತ್ತೆ 5 ಡಬಲ್ ನಾಟ್. ನೋಡಿ ಕಂಪ್ಲೀಟ್ ಆಯಿತು. ಇದನ್ನು ಕ್ಲೋಸ್ ಮಾಡೋಣ. ಈಗ ಇನ್ನೆರಡು ಪೆಟಲ್ ಇದೆ ಸ್ಮಾಲ್ದು. ಮತ್ತೊಂದು ಬೀಡ್ ಬಿಟ್ಕೊಂಡು ಮತ್ತೆ ಸೇಮ್ 5 ಡಬಲ್ ನಾಟ್. ನೀವು ಚಿಕ್ಕದಾಗಿ ಬಿಟ್ಕೊಂಡ್ರೆ ಕ್ರೋಶ ಕಂಪಲ್ಸರಿ ಯೂಸ್ ಮಾಡಿ. ಮತ್ತು 5 ಡಬಲ್ ನಾಟ್. ಒಂದು ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ 5 ಆಯಿತು. ಈಗ ಒಂದು ಲೂಪ್ ಮತ್ತು 5 ಡಬಲ್ ನಾಟ್. ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಇನ್ನೊಂದು ಪೆಟಲ್ಸ್ ಇದೆ. ಈ ಲೂಪು ಕಂಪಲ್ಸರಿ. ಮಿಸ್ ಮಾಡಿದ್ರೆ ಪೆಟಲ್ಸ್ ಜಾಯಿನ್ ಆಗಲ್ಲ. ಆವಾಗ ನಮಗೆ ಫ್ಲವರ್ ನೀಟಾಗಿ ಕಂಫರ್ಟಬಲಾಗಿ ಬರಲ್ಲ. ಸೊ ಹಿಂದೆ ಮುಂದೆ ಕೆಳಗೆ ಮೇಳೆಗೆ ಈ ಥರ ಆಗುತ್ತೆ. ಸೊ ಇಲ್ಲಿ ಹಾಕ್ಬೇಕಾದ್ರೆ ಲಾಸ್ಟ್ ಪೆಟಲ್ ಹಾಕ್ಬೇಕಾದ್ರೆ ಲೂಪನ್ನು ಕಂಪಲ್ಸರಿ ಬಿಡಲೇಬೇಕು ಜಾಯಿನ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಹೇಳೋದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ. ಇದು ಲಾಸ್ಟ್ನೇ ಪೆಟಲ್ ಹೇಗೆ ಹಾಕೋದು ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲೆಲ್ಲಿ ಜಾಯಿನ್ ಮಾಡೋದು, ಲಾಸ್ಟ್ ಹೆಂಡ್ ಮಾಡೋದು ಹೇಗೆ ಅಂತ ನೋಡಿ. ಬೀಡನ್ನು ಸೇರಿಸ್ಕೊಂಡು ಫಸ್ಟು 5 ಡಬಲ್ ನಾಟ್ ಹಾಕೋಣ. ಹೇಗೆ ನಾರ್ಮಲಾಗಿ ಫ್ರಂಟಲ್ಲಿ ಇಟ್ಕೊಂಡಿದ್ದೀವಲ್ಲ ಹಾಗೆ. 2 3 4 5 ಆದಮೇಲೆ ಲೂಪನ್ಗೆ ಜಾಯಿನ್ ಮಾಡೋಣ. ನೋಡಿ ಈ ಥರ ಪೆಟಲ್ಸ್ ಶಟಲನ್ನು ಲೂಸ್ ಮಾಡ್ಕೋಬೇಕು ನೀವು ಒಂದೊಂದು ಪೆಟಲ್ಸ್ ಆದಮೇಲೂ. ಮತ್ತು 5 ಡಬಲ್ ನಾಟ್. 4 5 ಆದಮೇಲೆ ನೋಡಿ ಈ ಲಾಸ್ಟ್ನೇ ಪೆಟಲ್ಸ್ ಇದು. 5 ಆದಮೇಲೆ ಇಲ್ಲಿ ಅಟ್ಯಾಚ್ ಮಾಡಿ ಮತ್ತೆ 5 ಡಬಲ್ ನಾಟ್ ಹಾಕಿ ಬೀಡನ್ನು ಸೇರಿಸ್ಕೋಬೇಕು. ನೋಡಿ ಬೀಡನ್ನು ಸೇರಿಸ್ಕೊಂಡಾದಮೇಲೆ ಈ ಥ್ರೆಡ್ಡನ್ನು ಎರಡನ್ನೂ ಮೇಲ್ಭಾಗಕ್ಕೆ ಹಾಕೋಣ. ಹಿಂಗೆ ನೋಡಿ ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ನಾವು ಈ ಪೆಟಲ್ಸ್ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ನ ಥ್ರೆಡ್ಗಳು ಎರಡೂ ಕೆಳಭಾಗ ಇರಬೇಕು ನೋಡಿ. ಬ್ಯಾಕ್ ಸೈಡ್ ಇಟ್ಕೊಂಡು ಬೀಡ್ ಹಾಕಿದ್ದೀವಲ್ಲ, ಈ ಬೆರಳಿಗೆ ಸುತ್ತಿದ್ದೀವಲ್ಲ ಥ್ರೆಡ್ಡು, ಅದನ್ನು ತೊಗೊಂಡು ಇದ್ರೊಳಗಡೆಯಿಂದ ಇನ್ಸರ್ಟ್ ಮಾಡಿ ಆ ಥ್ರೆಡ್ ಒಳಗಡೆ ಶಟಲನ್ನು ಹಾಕಬೇಕು. ಶಟಲನ್ನು ಹಾಕಿದ್ದಾದಮೇಲೆ ನೋಡಿ ಥ್ರೆಡ್ ಒಂದು ಸಲ ಮೂವ್ ಆಗುತ್ತಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ 10 ಡಬಲ್ ನಾಟು. ಇಲ್ಲಿ ಏನು ಲೂಪ್ ಬಿಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಒನ್ನು 3 4 5 6 7 8 9 10 ನೋಡಿ ಇದು ಕಂಪ್ಲೀಟ್ ಆಯಿತು. ಎಲ್ಲ ಬೆರಳು ತೆಗೆದುಬಿಟ್ಟು ಈ ಥರ ಬೆರಳಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇನ್ಸೈಡ್ ಇರೋ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ಲಾಸ್ಟ್ನೇ ಪೆಟಲ್ ಹಾಕ್ಬೇಕಾದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಂಗೆ ಹುಷಾರಾಗಿ ನಿಧಾನಕ್ಕೆ ಕ್ಲೋಸ್ ಮಾಡಬೇಕು. ಆಮೇಲೆ ಜಾಯಿನ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ. ಈಗ ಇದನ್ನು ಕಟ್ ಮಾಡಿ ನೋಡಿ ಬ್ಯಾಕ್ ಸೈಡು ತೊಗೊಂಡು ನೋಡಿ ಒಂದು ಬಿಗ್ ಪೆಟಲ್ಸ್
ಸ್ಟಾರ್ಟಿಂಗ್ ಥ್ರೆಡ್ಡು, ಇನ್ನೊಂದು ಎಂಡ್ ಆಗಿರೋ ಥ್ರೆಡ್ಡು ಸ್ಮಾಲ್ ಪೆಟಲ್ದು ನಾಟ್ ಹಾಕೋಣ. ಎರಡನ್ನೂ ನಾಟ್ ಹಾಕಿ ಇಲ್ಲಿಗೆ ಒಂದು ಕಲರ್ ಕ್ರಿಸ್ಟಲ್ ಬೀಡ್ ಹಾಕೋಣ. ನಾಟ್ ಹಾಕ್ಬಿಟ್ಟು ಈಗ ನಾವಿಲ್ಲಿ ಒಂದು ಥ್ರೆಡ್ಡನ್ನು ಮೇಲ್ಭಾಗಕ್ಕೆ ಎಳ್ಕೊಳ್ಳೋಣ. ಈ ಥರ ಎಳ್ಕೊಂಡು ಕ್ರಿಸ್ಟಲನ್ನು ಏರಿಸ್ಕೊಂಡು ನೋಡಿ, ಈ ಥ್ರೆಡ್ ಎಲ್ಲಿ ನಾಟ್ ಹಾಕಿದ್ದೀವೋ ಅದರ ಆಪೋಸಿಟ್ಟು ನೋಡಿ, ಇಲ್ಲಿ ನಾಟ್ ಆಗಿದೆ, ಅದರ ಆಪೋಸಿಟ್ ಇಲ್ಲಿಗೆ ಎಳ್ಕೊಳ್ಳೋಣ ಈ ಥ್ರೆಡ್ಡನ್ನು. ಆವಾಗ ನಮಗೆ ನೀಟಾಗಿ ಕ್ಲಿಯರಾಗಿ ಕೂರುತ್ತೆ ಅದು ಆ ರೌಂಡ್ ಒಳಗಡೆ ಅಪೋಸಿಟ್ಟು. ಇಲ್ಲಾಂದರೆ ಈ ಕಡೆ ಬಂದರೆ ಅದು ಬೀಡ್ ಸ್ವಲ್ಪ ಕ್ರಾಸಾಗಿ ಬರುತ್ತೆ. ಸೊ ಹಾಗಾಗಿ ಅದರ ಅಪೋಸಿಟ್ಗೆ ಎಳ್ಕೋಬೇಕು ನಾವು. ನೋಡಿ ಈ ಥರ ಇದು ಎಂಡು ಮತ್ತು ಸ್ಟಾರ್ಟಿಂಗ್ ಥ್ರೆಡ್ಡು ಎರಡು ಎದುರು ಬದ್ರು ಇರಬೇಕು ಕರೆಕ್ಟಾಗಿ. ಸ್ವಲ್ಪ ಕ್ರಾಸ್ ಆದ್ರೂ ಬೀಡು ಕ್ರಾಸಿಗೆ ಹೋಗಿ ಕೂರುತ್ತೆ. ನಾಟು ಮಧ್ಯದಲ್ಲಿರಬೇಕು ಈ ಥರ. ಈ ಥರ ಇದಕ್ಕೆ ಗಮ್ ಹಾಕಿ ಫುಲ್ಲು ಕ್ಲೋಸಾಗಿ ಕಟ್ ಮಾಡ್ಕೊಂಬಿಟ್ರೆ ಒಂದು ಟಸಲ್ಸ್, ಬ್ರೈಡಲ್ ಟಸಲ್ಸ್ ರೆಡಿ ಆಯಿತು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ. ನಿಮಗೆ ಬೀಡು ನಿಮ್ಮ ಆಪ್ಷನಲ್ಲು, ನೀವು ವೆರೈಟಿ ಬೀಡ್ಸ್ ಬಂದಿದೆ ಇವಾಗ ಮಾರ್ಕೆಟಲ್ಲಿ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿಕೊಂಡು ಸ್ಯಾರಿ ಮ್ಯಾಚಿಂಗ್ ತೊಗೊಂಡು ಹಾಕೋಬೋದು. ನೋಡಿ ಇದು ವಿತೌಟ್ ಬೀಡು ತೋರಿಸಿರೋದು, ಇದು ವಿತ್ ಬೀಡು. ಇದು ಮೇಲ್ಗಡೆ ಹಾಕಿರೋದು 6 ಪೆಟಲ್ಸು, ಕೆಳಗಡೆ ಹಾಫು ಲೋಟಸ್ ಪೆಟಲ್ಸ್ ಬಂದಿದೆ. ಸೊ ಇದನ್ನು ನೀವು ಸ್ಟಿಚ್ ಮಾಡ್ಕೊಳೋದು ಹೇಗೆ ಅಂದರೆ, ಸ್ಯಾರಿ ಇವಾಗ ಪಲ್ಲು ಈ ಥರ ಇರುತ್ತಲ್ವ, ಇಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ 2 ಕಲರಲ್ಲಿ ಹಾಕಿದ್ರೆ ಈ ಥರ ಅದೊಂದು ಫ್ಲವರ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಬೀಡ್ ಹಾಕಿ. ಬೀಡ್ ಆಲ್ರೆಡಿ ಏರಿಸಿದ್ರೆ ಬರೀ ಸೂಜಿ ದಾರದಲ್ಲಿ ಬೀಡ್ಗೆ ಸೂಜಿನ ಏರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಬೀಡನ್ನು ಹಾಗೆ ಬಿಟ್ಕೊಂಡ್ರೆ ನೀವು ಸ್ಯಾರಿಗೆ ಸ್ಟಿಚ್ ಮಾಡಬೇಕಾದ್ರೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಯಾವ ಬೀಡ್ ಹಾಕಿರ್ತೀರೋ ಅದೇ ಬೀಡು. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ. ಸಿಂಪಲ್ಲಾಗಿ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ, ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ಇಲ್ಲ ನಮಗೆ ಇದು ಬೇಡ, ಬೀಡು ಬರೀ ಇಷ್ಟೇ ಹಾಕ್ಕೊತೀವಿ ಅಂದರೆ ಓಕೆ, ಬರೀ 6 ಪೆಟಲ್ಸ್ಗೆ ಬೀಡ್ ಹಾಕ್ಕೊತೀವಿ ಅಂದರೆ ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ಟ್ಯಾಟಿಂಗ್ ಕಲಿಯೋವಂಥ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಯೂನಿಕ್ ಆಗಿರೋವಂಥ ಡಿಸೈನ್ನ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಅದು ಟ್ಯಾಟಿಂಗ್ ಕಮ್ ಕ್ರೋಶಾ, ತುಂಬ ಚೆನ್ನಾಗಿದೆ. ಅದು ಒಂದು ಸೀರೆ ಆರ್ಡ್ರಿಗೆ ನಾನು ಹೊಸ ಡಿಸೈನು ಹಾಕ್ತಾಯಿದ್ದೀನಿ. ಟ್ಯಾಟಿಂಗ್ ಪ್ಲಸ್ ಕ್ರೋಶಾ ಡಿಸೈನ್ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.